ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನೆಕ್ಸ್ಟ್ ಪಾರ್ಟ್ 2 ಬರ್ತಿದೆ. ಪಾರ್ಟ್ 2 ಅಲ್ಲಿ ನಾವೇನೆಲ್ಲ ತಿಳ್ಕೊತೀವಿ ನೋಡೋಣ. ಅಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಕ್ಲಾಸ್ ಬಂದುಬಿಟ್ಟು ಕ್ರಿಯಾಪದಗಳಂದರೆ ಏನು? ಕ್ರಿಯೆ ಅಂದ್ರೇನು? ಕಾರ್ಯ ಸೂಚಯತಿ ಯತರ್ಥ್ ಕ್ರಿಯಾಪದಂ. ಕ್ರಿಯೆಯನ್ನು ಸೂಚಿಸುವ ಪದವ ಕ್ರಿಯಾಪದ. ನಾವೇನೇ ಕೆಲಸ ಮಾಡಿದ್ರೂ ಅದನ್ನು ಏನು ಕೆಲಸ ಮಾಡ್ತೀವೋ ಅದನ್ನು ಸೂಚನೆ ಮಾಡುತ್ತಲ್ಲ ಅದನ್ನು ಕ್ರಿಯಾಪದ ಅಂತ ಅಂತೀವಿ. ಎಕ್ಸಾಂಪಲ್, ಓದ್ತಿದ್ಯಾ, ನೀನು ಕೂತಿದ್ಯಾ, ನೀನು ಮಾಡ್ತಾ ಇದೆಯಾ, ಏನೋ ಹೇಳ್ತಾ ಇರ್ತೀಯ ಅಂದರೆ ಅವೆಲ್ಲ ಕ್ರಿಯಾಪದಗಳು. ಸೊ ಇದನ್ನು ಕ್ರಿಯೆಯನ್ನು ಸೂಚಿಸುವ ಪದವನ್ನು ಕ್ರಿಯಾಪದ ಅಂತೀವಿ. ಹಂಗೆ ನೆಕ್ಸ್ಟ್ ಬಂದರೆ ವಿಭಕ್ತಿ ಅಂದ್ರೇನು? ಶಬ್ದಸ್ಯ ರೂಪಭೇದಃ ವಿಭಕ್ತಸ್ಯ. ಪದದ ರೂಪ ಬದಲಾವಣೆಗಳನ್ನು ವಿಭಕ್ತಿ ಎನ್ನುತ್ತಾರೆ. ನಾವು ಯಾವ ಪದನ ಅದಕ್ಕೊಂದು ರೂಪ ಕೊಟ್ಟು ಅದರಲ್ಲಿ ಯಾವ ಥರ ಬದಲಾವಣೆಗಳನ್ನ ತೋರಿಸುತ್ತೋ ಅದನ್ನು ವಿಭಕ್ತಿ ಅಂತೀವಿ. ಅದರಲ್ಲಿ 7 ವಿಧ ಇದೆ. ಯಾವ್ಯಾವು? ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ. ಈ ವರ್ಡ್ನೂ ನಾನು ಅಲ್ಲಿ ತೋರಿಸ್ತಾ ಹೋದೀನಿ. ಯಾವ್ಯಾವ ರೂಪಗಳನ್ನ ಬದಲಾಯಿಸ್ಕೊತವೆ, ಯಾವ ಕೆಲಸಕ್ಕನ್ನ ತೋರಿಸ್ತವೆ ಅಂತ ನೋಡಿ. ಕತ್ತಿ, ಕರ್ಮ, ಕಾರಣ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ, ಈ ಥರ ಯಾವ್ಯಾವ ಸಂಬಂಧಗಳನ್ನ ತೋರಿಸುತ್ತೋ ಆ ಥರ. ಅದಕ್ಕೆ ಉದಾಹರಣೆಗಳು ನೋಡ್ತಾ ಬರೋಣ ಬನ್ನಿ. ಪ್ರಥಮದಲ್ಲಿ ನೀವು ನೋಡ್ತಾ ಇದ್ದೀರ. ಪ್ರಥಮದಲ್ಲಿ ನಮಗೆ ಮೊದಲು ಅದು ಕರ್ಮ ತೋರಿಸುತ್ತೆ. ಈಗ ರಾಮನು ಗಚ್ಚತಿ, ರಾಮನು ಹೋಗುತ್ತಾನೆ, ಆ ಥರ. ಈಗ ದ್ವಿತೀಯದಲ್ಲಿ ರಾಮಃ ಫಲಂ ಖಾದಂತಿ, ರಾಮನ ಹಣ್ಣನ್ನು ತಿನ್ನುತ್ತಾನೆ, ಏನೋ ಮಾಡ್ತಾ ಇದ್ದಾನೆ ಅಂತ ತೋರಿಸುತ್ತೆ. ಅದೇ ನಾವು ತೃತೀಯ ವಿಭಕ್ತಿಯಲ್ಲಿ ನೋಡೋದಾದರೆ ರಾಮೇಣ ಲಿಖಿತಾಮೇ, ಹಂಗಂದ್ರೇನು? ರಾಮನಿಂದ ಬರೆಯಲ್ಪಟ್ಟಿದೆ, ಅವನೇನೋ ಮಾಡಿದ್ದಾನೆ ಅಂತ ಹೇಳೋದನ್ನ ನಾವು ತೃತೀಯ ವಿಭಕ್ತಿಯಿಂದ ನೋಡ್ಬೋದು. ಅದೇ ಚತುರ್ಥಿಲಿ ರಾಮಯ್ಯ ಪುಸ್ತಕಂ ವದಂತಿ, ರಾಮನಿಗೆ ಪುಸ್ತಕ ಕೊಡುತ್ತಾನೆ, ಏನೋ ಕೊಡೋದು, ಈಸ್ಕೊಳ್ಳೋದು, ಮತ್ತು ಏನೋ ಹೇಳೋದು, ಇವೆಲ್ಲ ಚತುರ್ಥಿಗೆ ಬರುತ್ತೆ. ಪಂಚಮಿಲಿ ಬಂದರೆ ನಿಮಗೆ ವೃಕ್ಷತಃ ಪತಂತಿ, ಮರದಿಂದ ಬೀಳುತ್ತದೆ. ಯಾವುದೇ ವಸ್ತು ಅದರಿಂದ ಏನೋ ಒಂದು ಆಗ್ತಿದೆ ಅನ್ನೋದನ್ನ ತೋರಿಸೋದನ್ನ ಪಂಚಮಿಲಿ ನೋಡ್ತೀವಿ. ಅದೇ ಷಷ್ಠಿಗೆ ಬಂದರೆ ರಾಮಸ್ಯ ಮಿತ್ರಂ, ರಾಮನ ಸ್ನೇಹಿತ, ಅದರದ್ದು ಏನೋ ಒಂದು ಭಾವವನ್ನು ಸೂಚಿಸುತ್ತೆ, ವ್ಯಕ್ತಿತ್ವವನ್ನು ತೋರಿಸುತ್ತೆ, ಅವ್ರು ಯಾರು ಏನು ಅನ್ನೋದನ್ನ ನಮಗೆ ತೋರಿಸುತ್ತೆ. ಸಪ್ತಮಿಲಿ ಗ್ರಾಮೇ ವಸಂತಿ, ಗ್ರಾಮದಲ್ಲಿ ವಾಸಿಸುತ್ತಾನೆ ಅಂದರೆ ಅಲ್ಲಿ ಏನೋ ಒಂದು ಕ್ರಿಯೆ, ಅವನು ಏನೋ ಒಂದು ಮಾಡ್ತಿದ್ದಾನೆ ಅಂತ ಇದೆ. ಇಲ್ಲ, ಈಗ ಒಂದು ಗ್ರಾಮ, ಒಂದು ಇದು, ಅಲ್ಲಿ ಏನು ಮಾಡ್ತಿದ್ದಾನೆ, ವಾಸಿಸ್ತಿದ್ದಾನೆ, ಇಲ್ಲ ಏನೋ ಮಾಡ್ತಿದ್ದಾನೆ ಅನ್ನೋದನ್ನ ಯಾರು ಅಂತ ತೋರಿಸುತ್ತಲ್ಲ ಅದನ್ನು ಸಪ್ತಮಿಲಿ ನೋಡ್ತೀವಿ. ಇವಕ್ಕೆ ಪ್ರಿಫಿಕ್ಸು ಸಫಿಕ್ಸ್ ಯಾವ ಥರ ಆ್ಯಡ್ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಪ್ರಥಮದಲ್ಲಿ ಯಾವ ಥರ ನಾವು ಸಫಿಕ್ಸ್ ಸೇರಿಸ್ಬೋದು ಅಂದರೆ ಅಂದರೆ ಈಗ ರಾಮಹಂ ಅಂತ ಬರುತ್ತಲ್ಲ ಆ ಥರ. ರಾಮಃ ಅಂತ ಇವೆಲ್ಲ ಬರ್ತಾವಲ್ಲ, ಇವೆಲ್ಲ ಪ್ರಥಮವಾಗಿ ಬರುತ್ತೆ. ದ್ವಿತೀಯದಲ್ಲಿ ರಾಮೇ, ರಾಮಂ ಅಂತ ಎಲ್ಲ ಬರುತ್ತಲ್ಲ, ಅವನ್ನ ದ್ವಿತೀಯ ಸಫಿಕ್ಸ್ ಇರ್ತಾ ಹೋಗ್ತಾ ಇರ್ತೀವಿ. ಅದೇ ತೃತೀಯದಲ್ಲಿ ರಾಮೇಣ, ಹೇಣ, ಇವೆಲ್ಲ ಸಫಿಕ್ಸ್ ಜೋಡಣೆ ಮಾಡ್ತಾ ಹೋಗ್ತೀವಿ. ಅದೇ ಥರ ಚತುರ್ಥಿಗೆ ಬಂದರೆ ಆಯ, ರಾಮೇಣ, ರಾಮಯ ಅಂತ ಬರುತ್ತಲ್ಲ ಆ ಥರ. ಪಂಚಮಿಲಿ ಆತ್, ಷಷ್ಠಿಲಿ ಸಾತ್ ತೋರಿಸ್ತೀವಿ. ಅದೇ ಸಪ್ತಮಿಲಿ ರಾಮಯೇ, ರಾಮಯ, ರಾಮಸ್ಯ, ರಾಮತು, ಅದು ಅಂತ ಎಲ್ಲ ಸೇರಿಸ್ತಾ ಹೋಗ್ತೀವಲ್ಲ, ಇವನ್ನ ಸಫಿಕ್ಸ್. ಯಾವ ಪದಗಳನ್ನ ಏಕವಚನ, ಬಹುವಚನ, ದ್ವಿತೀಯ ವಚನದಲ್ಲಿ ಹೇಳ್ತಾ ಇರ್ತೀವಲ್ಲ ಆ ಟೈಮಲ್ಲಿ ಯಾವ ಪ್ರತ್ಯಯಗಳಿಗೆ ಬರ್ತವೆ ಅಂತ ಕಂಡುಹಿಡಿಯೋದು ಈ ಸಫಿಕ್ಸ್ಗಳಿಂದ. ಸೊ ಇದಕ್ಕೆ ಉದಾಹರಣೆ ನೋಡ್ಕೊಬರೋಣ ಬನ್ನಿ. ರಾಮಃ, ರಾಮೈ, ರಾಮಃ ಪ್ರಥಮದಲ್ಲಿ ನಾವು ಹೇಳ್ತಾ ಹೋಗ್ತೀವಿ.
ಅದೇ ದ್ವಿತೀಯದಲ್ಲಿ ರಾಮೈಹ ರಾಮೈ ರಾಮೇಣಃ. ಅದೇ ತೃತೀಯದಲ್ಲಿ ರಾಮೇಣ ರಾಮಭಾಮ ರಾಮೈಹ. ಇನ್ನು ಚತುರ್ಥಿಗೆ ಬಂದರೆ ರಾಮೇಣ ರಾಮಭ್ಯಾಂ ರಾಮೈಭ್ಯೋ. ಪಂಚಮಿಲಿ ರಾಮಯ ರಾಮಭ್ಯಾಂ ರಾಮೈಭ್ಯಃ. ಅದೇ ಷಷ್ಠಿಲಿ ನಾವು ರಾಮಸ್ಯ ರಾಮಯೋಃ ರಾಮೇಣಂ. ಸಪ್ತಮಿಲಿ ರಾಮೇ ರಾಮಯೋಃ ರಾಮೇಶು. ಈ ಥರ ನಾವು ಪ್ರಥಮ ದ್ವಿತೀಯ ತೃತೀಯದಿಂದ ಸಪ್ತಮಿವರೆಗೂ ಬಹುವಚನದವರೆಗೂ ದ್ವಿತೀಯ ವಚನದಲ್ಲಿ ಯಾವ ಥರ ಉಚ್ಚರಿಸ್ತೀವಿ, ಸಫಿಕ್ಸ್ನ ಆ್ಯಡ್ ಮಾಡ್ತೀವಿ ಅಂತ ನೋಡ್ಕೊಳ್ತೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಕ್ಲಾಸಲ್ಲಿ ನಾವು ಇನ್ನಷ್ಟು ಆಳವಾಗಿ ಗ್ರಾಮರ್ ಒಳಗಡೆ ನೋಡ್ತಾ ಹೋಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ. ಥ್ಯಾಂಕ್ ಯು ಎಲ್ಲರಿಗೂ.